ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋಕ್ಕೆ ಹೋಗ್ತಾ ಇರೋದು ಎಣ್ಗಾಯಿ ಪಲ್ಯ. ಹೊಸಬ್ರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಉಪ್ಪು ತಗೋಬೇಕು, ಅದನ್ನ ನೀರಿಗೆ ಹಾಕಬೇಕು. ಅದಾದಮೇಲೆ ಬದನೆಕಾಯಿ ಹೆಚ್ಚಬೇಕು, ಅದೇ ನೀರೊಳಕ್ಕೆ ನೆನೆಹಾಕಬೇಕು. ಉಪ್ಪು ಹಾಕಿರೋ ನೀರೊಳಕ್ಕೆ ಬದನೆಕಾಯಿ ಎಲ್ಲದನ್ನೂ ಹಿಂಗೆ ಈ ಥರ ಕಟ್ ಮಾಡೋ ಈ ಥರ ಹಾಕಬೇಕು. ಈ ಥರ ಹಾಕ್ಬಿಟ್ಟು ಈಗ ತುರಿಮಣೆಯಲ್ಲಿ ತಂದು ಕಾಯಿ ತುರಿಬೇಕು. ಕಾಯಿ ತುರಿದ್ಬಿಟ್ಟು ಇದನ್ನ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಅದೇ ಈರುಳ್ಳಿ ತಗೋಬೇಕು. ಈರುಳ್ಳಿ ಹೆಚ್ಚಬೇಕು. ಈರುಳ್ಳಿ ಸ್ವಲ್ಪ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಕ್ಕಂಗೆ ಹೆಚ್ಕೊಳ್ರಿ. ಈಗ ಮಿಕ್ಸಿ ತಗೊಳ್ರಿ. ಮಿಕ್ಸಿಗೆ ಈಗ ತುರಿದಿದ್ವಲ್ಲ ಆ ಕಾಯಿ ಹಾಕ್ಕೊಳ್ರಿ. ಆ ಕಾಯಿ ಅದಾದಮೇಲೆ ಈರುಳ್ಳಿ ಹಾಕಿದ್ವಲ್ಲ ಈರುಳ್ಳಿ ಅದಾದಮೇಲೆ ಸಾಂಬಾರು ಪುಡಿ ಎಲ್ಲ ಹಾಕಬೇಕು. ಸಾಂಬಾರು ಪುಡಿ 2 ಚಮಚ ಆದರೆ ಸಾಕು. ಖಾರ ಪುಡಿನೂ 2 ಚಮಚ ಆದರೆ ಸಾಕು. ನಿಮಗೆ ಹೆಂಗೆ ಖಾರ ಬೇಕೋ ಹಂಗೆ ತಕ್ಕಂಗೆ ಹೆಚ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಅದಾದಮೇಲೆ ಈಗ ಹೆಚ್ಚಿದ್ವಲ್ಲ ಈರುಳ್ಳಿ, ಅದನ್ನ ಸ್ವಲ್ಪ ಹಾಕ್ಬಿಟ್ಟು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಮಿಕ್ಸಿಗೆ ಒಂದು ರೌಂಡ್ ಮಿಕ್ಸಿ ಆಡ್ಸಿದ್ರೆ ಸಾಕು, ಬುಗು. ಈಗ ಅದಕ್ಕೆ ನೆನೆಸಿಟ್ಟಿರೋ ಬದನೆಕಾಯಿಗೆ ಈಗ ಮಿಕ್ಸಿಲಿ ಇದಿಟ್ಟಿದ್ವಲ್ಲ ಖಾರ ಅದಕ್ಕೆಲ್ಲ ಹಚ್ಬಿಟ್ಟು ಹಿಂಗೆ ಸ್ವಲ್ಪ ಒಂದು 10 ನಿಮಿಷ ಎತ್ತಿಡಬೇಕಷ್ಟೇ, ಸಾಕು. 15 ನಿಮಿಷ ಸಾಕು. ಈಗ ಸ್ಟವ್ ಆನ್ ಮಾಡಬೇಕು. ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ನಿಮಗೆ ತಕ್ಕಂಗೆ ಎಷ್ಟು ಅಷ್ಟು ಎಣ್ಣೆ ಹಾಕ್ಬಿಟ್ಟು ಈಗ ಸಾಸಿವೆ ಹಾಕ್ರಿ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಹೆಂಗೆ ಹೇಳ್ರಿ, ಚಟಪಟ ಅಂತ ಸಿಡಿಬೇಕು. ಆವಾಗ ಕರ್ಬೇವಿನ ಸೊಪ್ಪು ಹಾಕ್ರಿ, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹಿಂಗೆ ಗೂರಾಡಿ ಈಗ 10 ನಿಮಿಷ ಅಂತ ಎತ್ತಿಟ್ಟಿದ್ವಲ್ಲ ಈ ಬದನೆಕಾಯಿನೆಲ್ಲ ಹಾಕಬೇಕು. ಬದನೆಕಾಯಿ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಒಂದು 10 ನಿಮಿಷ ಬೇಯಿಸ್ಬೇಕು. ಈಗ ಚಟಪಟ ಅಂತ ರೆಡಿಯಾಗಿರುತ್ತೆ ಎಲ್ಲ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಹೊತ್ತು ನಿಮಗೆ ಬೇಕಾದರೆ ಬೇಯಿಸ್ಕೊಳ್ರಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಅದು ಬೆಂದಿಲ್ಲ ಅಂತ ನೋಡಿರಿ, ಬೇಯಿಸ್ಕೊಳ್ರಿ. ಅಷ್ಟೇ, ಸಿಂಪಲ್. ಇಷ್ಟು ಚಪಾತಿಗೆ ಮತ್ತು ಅನ್ನ ಸಾಂಬಾರಿಗೆ ಇದು ಫುಲ್ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿರಿ ಒಂದು ಸಲ. ಫುಲ್ಲು ಚೆನ್ನಾಗಿರುತ್ತೆ ನಿಜವಾಗ್ಲೂ. ಸಬ್ಸ್ಕ್ರೈಬ್ ಮಾಡಿರಿ.